ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಕಾರ್ಯಪ್ರವೃತ್ತ ಆಗಿದ್ದಾರೆ. ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಹಾಗೂ ಪರಿಶಿಷ್ಟ ಪಂಗಡಗಳ ಮಾಜಿ ಸಚಿವ ಬಿ ನಾಗೇಂದ್ರ ಇಬ್ಬರ ಮನೆಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ನಡೆಸಿರುವ ದಾಳಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಭಯಂಕರ ಭ್ರಷ್ಟಾಚಾರ ಪ್ರಕರಣದ ಉರುಳು ಯಾರ್ಯಾರ ಕೊರಳಿಗೆ ಸುತ್ತಕೊಳ್ಳುತ್ತೆ. ಈಗಾಗಲೇ ಮೈಸೂರಿನ ಮೂಡಾ ಸೈಟು ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಮೆತ್ಕೊಳ್ತಾ ಇದೆ. ಈಗ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಗಳ ಹಗರಣದ ಉರುಳು ಮುಖ್ಯಮಂತ್ರಿಗಳ ಕೊರಳಿಗೂ ಬೀಳುತ್ತಾ ಅನ್ನೋ ಅನುಮಾನಗಳು ಶುರುವಾಗಿವೆ. ಹಾಗಾದ್ರೆ ಏನಿದು ಇಡಿ ದಾಳಿ? ಬನ್ನಿ ನೋಡೋಣ. ಗೆಳೆಯರೆ, ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅನ್ನೋದೊಂದಿದೆ. ಇದು ನಿರ್ದಿಷ್ಟವಾಗಿ ಪರಿಶಿಷ್ಟ ಪಂಗಡಗಳು ಅಂದ್ರೆ ಎಸ್ಟಿ ವರ್ಗದ ಅಭಿವೃದ್ಧಿಗಾಗಿ ರಚನೆಯಾದ ನಿಗಮ. ಇದಕ್ಕೆ ಅಧ್ಯಕ್ಷರು ಇರ್ತಾರೆ. ಹಾಗೆ ದೊಡ್ಡದೊಂದು ಅಧಿಕಾರಿಗಳ ಪಡೆ, ಸಿಬ್ಬಂದಿ, 106 ಕೋಟಿ ರೂಪಾಯಿಗಳ ಹಣ ಎಲ್ಲ ಕೂಡ ಅಲ್ಲಿರುತ್ತೆ. ಇದೆಲ್ಲವನ್ನ ಸರ್ಕಾರ ಪರಿಶಿಷ್ಟರ ಅಭಿವೃದ್ಧಿಗಾಗಿ ಮಂಜೂರು ಮಾಡಿದೆ. ನಿಮಗೆ ಗೊತ್ತಲ್ಲ, ನಮ್ಮಲ್ಲಿ ಈ ನಿಗಮ ಮಂಡಳಿಗಳು ರಚನೆ ಆಗೋದೇ ಒಂದಷ್ಟು ರಾಜಕೀಯ ನಿರುದ್ಯೋಗಿಗಳಿಗೆ, ಮಂತ್ರಿಗಿರಿ ತಪ್ಪಿದ ಅಸಮಾಧಾನದಲ್ಲಿರುವ ಅತೃಪ್ತ ಆತ್ಮಗಳಿಗೆ ಸಮಾಧಾನವನ್ನು ಹೇಳೋದಿಕ್ಕೆ. ಹಾಗಂತ ಈ ನಿಗಮ ಮಂಡಳಿಗಳಿಗೆ ಸರ್ಕಾರ ಕೊಡುವ ಅನುದಾನ ಏನು ಕಡಿಮೆ ಇರುವುದಿಲ್ಲ. ಅದೆಲ್ಲ ಸರಿಯಾಗಿ ಬಳಕೆ ಆಗಿಬಿಟ್ರೆ ನಿಜಕ್ಕೂ ಒಂದು ಅಭಿವೃದ್ಧಿಯ ಕ್ರಾಂತಿನೇ ಆಗಿಬಿಡುತ್ತೆ. ಆದ್ರೆ ಆ ಹಣ ಬಳಕೆ ಆಗುತ್ತಾದ್ರೂ ಯಾವುದಕ್ಕಾಗಬೇಕು ಅದಕ್ಕಾಗೋದಿಲ್ಲ. ಈ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೂಡ ಹಾಗೆ ಆಯ್ತು. ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಅದು ಸರಿಯಾಗಿ ಕೆಲಸ ಮಾಡಿಬಿಟ್ಟಿದ್ರೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟರ ಬದುಕುಗಳು ಬಂಗಾರ ಆಗಿಬಿಡುತ್ತವೆ. ಆದ್ರೆ ಇಲ್ಲಿಗೆ ಬರುವ ಹಣ ನಿಗಮದ ಅಧ್ಯಕ್ಷರು, ಆ ಇಲಾಖೆಯ ಮಂತ್ರಿ ಹಾಗೂ ಇನ್ನಿತರ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳ ಬದುಕುಗಳನ್ನ ಬೆಳಗಿಸೋದಕ್ಕೆ ಬಳಕೆ ಆಗುತ್ತೆ ಹೊರತು ನಿಜ ಫಲಾನುಭವಿಗಳಿಗಲ್ಲ. ಇಲ್ಲಿ ಏನಾಯ್ತು ಅಂದ್ರೆ, ಮೊನ್ನೆ ಈ ನಿಗಮದ ಆಫೀಸ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರನ್ ಅನ್ನೋರು ತಮ್ಮ ಶಿವಮೊಗ್ಗದ ಮನೆಯಲ್ಲಿ ತಮ್ಮನ್ನು ತಾವೇ ಕೊಂದುಕೊಂಡ್ರು. ಹಾಗೆ ಮಾಡೋ ಮೊದಲು ಆತ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದ. ಅದರಲ್ಲಿ ನಿಗಮದಲ್ಲಾಗಿರೋ ಭಯಾನಕ ಪ್ರಮಾಣದ ಅವ್ಯವಹಾರದ ಮೇಲೆ ಬೆಳಕು ಚೆಲ್ಲಿದ್ರು. ನಿಗಮದ ಅಕೌಂಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬೇರೆ ಬೇರೆ ಶಾಖೆಗಳಲ್ಲಿತ್ತು. ಅದನ್ನು ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಬೆಂಗಳೂರಿನ ಎಂಜಿ ರಸ್ತೆಯ ಬ್ಯಾಂಕಿಗೆ ವರ್ಗಾವಣೆ ಮಾಡಲಾಯಿತು. ಆ ನಂತರ ನಾನು ಪಾಸ್ಬುಕ್ಕು, ಚೆಕ್ ಪುಸ್ತಕಗಳನ್ನು ಎಂಜಿ ರೋಡ್ ಬ್ರಾಂಚ್ನಿಂದ ತಗೊಂಡು ಬರಬೇಕಿತ್ತು. ಅದನ್ನು ಲೇಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಗಮನಕ್ಕೆ ಬಾರದೆ ಆ ಹಣ ನಿಗಮದ ಖಾತೆಯಿಂದ ಬೇರೆ ಬೇರೆ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿತ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಹಿರಿಯ ಅಧಿಕಾರಿಗಳಿದರಲ್ಲಿ ನನ್ನನ್ನು ಸಿಕ್ಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಸಾವಿಗೀಡಾಗ್ತಾ ಇದ್ದೀನಿ ಅಂತ ಆತ ಆ ಪತ್ರದಲ್ಲಿ ಬರೆದಿಟ್ಟಿದ್ದ. ಹೀಗಾಗಿ ಆ ಪ್ರಕರಣ ಹೊರಬಂತು. ತಕ್ಷಣ ಒಂದು ದೂರು ಕೂಡ ದಾಖಲಾಯಿತು. ನಿಗಮದ ಬೋರ್ಡ್ ರೆಸಲ್ಯೂಷನ್ ಅನ್ನೇ ನಕಲಿ ಮಾಡಿ ನಕಲಿ ಸಹಿಗಳ ಮೂಲಕ ಬ್ಯಾಂಕಲ್ಲಿದ್ದ ಹಣವನ್ನು ವಿವಿಧ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ದೂರೊಂದು ದಾಖಲಾಯಿತು. ಮತ್ತು ಸುಮಾರು 94,73,08,500 ರೂಪಾಯಿಗಳ ಹಣ ಹಾಗೆ ವಿವಿಧ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು. ಈ ಪ್ರಕರಣವನ್ನು ಹಿಡ್ಕೊಂಡು ವಿಪಕ್ಷಗಳು ಮುಖ್ಯಮಂತ್ರಿಯ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನೆಯನ್ನು ಆರಂಭ ಮಾಡಿದ್ವು. ಹೀಗಾಗಿ ಸರ್ಕಾರ ಅದರ ಬಗ್ಗೆ ತನಿಖೆಗೆ SITಯನ್ನು ರಚನೆ ಮಾಡಿತು. ಯಾವಾಗ ಒತ್ತಡ ಹೆಚ್ಚಾಗ್ತಾ ಹೋಯ್ತೋ ಸಚಿವ ನಾಗೇಂದ್ರ ಅವರ ತಲೆದಂಡ ಕೂಡ ಆಯಿತು. ಇಲ್ಲಿ ಕೂಡ ಕೆಲ ಮಾಹಿತಿಗಳ ಪ್ರಕಾರ ಅಂತಿಮ ಕ್ಷಣದವರೆಗೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ನಾನು ರಾಜೀನಾಮೆ ಕೊಡೋದೇ ಆದರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಹೆಸರುಗಳನ್ನೂ ಹೇಳಿ ಮಂತ್ರಿ ಪದವಿಯನ್ನು ಬಿಡ್ತೀನಿ ಅಂತ ಆತ ಹಠ ಹಿಡಿದು ಕೂತರಂತೆ. ಕಡೆಗೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ನಾಗೇಂದ್ರ ಅವರ ಮನವೊಲಿಸುವ ಕೆಲಸ ನಡೀತು. ಒಂದು ರಾಜೀನಾಮೆ, ಒಂದು ತನಿಖೆ, ಆಮೇಲೆ ಕ್ಲೀನ್ ಚಿಟ್ ಸಿಗುತ್ತೆ, ಮತ್ತೆ ಮಂತ್ರಿಗಿರಿ ಕೂಡ ಸಿಕ್ಕಿಬಿಡುತ್ತೆ ಅಂತ ಆತನಿಗೆ ಈ ಹಿಂದಿನ ಉದಾಹರಣೆಗಳನ್ನು ಕೂಡ ಕೊಟ್ಟು ಒಪ್ಪಿಸಲಾಯಿತು ಅಂತ ಹೇಳಲಾಗುತ್ತೆ. ಆದರೆ ಏನಾಯಿತು, ಹೇಗಾಯ್ತು ಅನ್ನೋದನ್ನ ನಾಗೇಂದ್ರ ಮಾತ್ರ ಹೇಳಬೇಕು. ಇಲ್ಲಿ ಹೀಗೆಲ್ಲ ಆಯ್ತು ಅಂತ ಯಾಕೆ ನಂಬಲಾಗ್ತಾ ಇದೆ ಅಂದ್ರೆ, ಈ ಹಿಂದೆ ಇದೇ ಥರದ ಪ್ರಕರಣಗಳಲ್ಲಿ ಏನಾಯ್ತು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಿದೆ ಅನ್ನೋ ಕಾರಣಕ್ಕೆ. ಪೊಲೀಸ್ ಅಧಿಕಾರಿ ಗಣಪತಿ ತಮ್ಮನ್ನು ತಾವು ಕೊಂದುಕೊಂಡಾಗ ತಮ್ಮ ಸಾವಿಗೆ ಗೃಹ ಸಚಿವ ಜಾರ್ಜ್ ಅವರೇ ನೇರ ಕಾರಣ ಅನ್ನೋ ವಿಡಿಯೋನ ಕೂಡ ಗಣಪತಿ ರಿಲೀಸ್ ಮಾಡಿದ್ರು. ಅವತ್ತು ಜಾರ್ಜ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಾಯಿತು. ಆನಂತರ ಆ ಪ್ರಕರಣದಲ್ಲಿ ಜಾರ್ಜ್ಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಯಿತು. ಹಾಗೆ ಕಾಂಟ್ರಾಕ್ಟರ್ ಒಬ್ಬ ಈಶ್ವರಪ್ಪ ಅವರ ಹೆಸರು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ.
ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಪಡೆಯಲಾಯಿತು. ಆದರೆ ಆ ಪ್ರಕರಣದ ತನಿಖೆ ಏನಾಯಿತು? ಇನ್ನು ಜಾರಕಿಹೊಳಿ ಸಿನಿಮಾ ರಿಲೀಸ್ ಆಯ್ತಲ್ಲ, ಆಗ ಕೂಡ ಅದರ ಬಗ್ಗೆ ತನಿಖೆ ಮಾಡೋದಕ್ಕೊಂದು SIT ಅನ್ನ ರಚನೆ ಮಾಡಲಾಯಿತು. ಹಾಗಂತ ಜಾರಕಿಹೊಳಿಗೆ ಜೈಲಾಯ್ತಾ, ಶಿಕ್ಷೆ ಆಯ್ತಾ, ಏನಾಯ್ತು? ರಾಜ್ಯ ಸರ್ಕಾರದ ಸಚಿವರು, ಪ್ರಭಾವಿಗಳ ಮೇಲೆ ಆರೋಪಗಳು ಬಂದಾಗ ಅದೇ ಸರ್ಕಾರದ ಪೊಲೀಸರು, ಅದೇ ತನಿಖಾ ಏಜೆನ್ಸಿಗಳು ಮಾಡೋ ಇನ್ವೆಸ್ಟಿಗೇಷನ್ಗಳು ಹೇಗಿರುತ್ತವೆ ಅನ್ನೋದಕ್ಕೆ ನಮ್ಮಲ್ಲೊಂದು ದೊಡ್ಡ ಇತಿಹಾಸನೇ ಇದೆ. ಇಲ್ಲಿ ರಾಜಕೀಯ ಪಕ್ಷ ಯಾವುದು ಬೇಕಾದರೂ ಇರಬಹುದು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರ ಹಗರಣಗಳನ್ನ ಅವ್ರು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಕಾಂಗ್ರೆಸ್ ಇದ್ದಾಗ ಕೂಡ ಸಹಜವಾಗಿ ಆ ಸರ್ಕಾರವು ತನ್ನವರನ್ನ ಕಾಪಾಡಿಕೊಳ್ಳೋ ಪ್ರಯತ್ನವನ್ನ ಮಾಡುತ್ತೆ. ತನಿಖೆಗಳು, SITಗಳು, ವಿಚಾರಣೆಗಳು ಇವೆಲ್ಲ ನಡೀತಾ ಇರುತ್ತವೆ. ಅದರ ವರದಿ ಬರೋ ಹೊತ್ತಿಗೆ ಜನ ಅದನ್ನ ಮರೆತು ಬಿಟ್ಟಿರ್ತಾರೆ. ಹೀಗೆ ಈ 187 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಕೂಡ ಒಂದು SIT ರಚನೆ ಆಯಿತು. ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಪ್ರತಿಪಕ್ಷಗಳು ಹೇಳಿದ್ವು. ಯಾಕೆಂದ್ರೆ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಇವರು ಅದನ್ನೇ ಮಾಡಿರ್ತಾರಲ್ಲ, ಹಿಂಗಾಗಿ ಏನಾಗುತ್ತೆ ಅನ್ನೋದು ಅವರಿಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ. ಆದರೆ ಈ ಪ್ರಕರಣದಲ್ಲಿ ಆಡಳಿತ ಪಕ್ಷ, ಪ್ರತಿಪಕ್ಷಗಳ ಒತ್ತಾಯಗಳು, ಪಟ್ಟು ಬಿಗಿಪಟ್ಟುಗಳನ್ನು ಮೀರಿ ಇನ್ನೂ ಒಂದು ಫ್ಯಾಕ್ಟರ್ ಇತ್ತು. ಅದರ ಹೆಸರು ಯೂನಿಯನ್ ಬ್ಯಾಂಕ್. ಈ ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ಇದ್ದದ್ದು ಯಾವುದೋ ಕೋಆಪರೇಟಿವ್ ಬ್ಯಾಂಕಲ್ಲ, ಬದಲಿಗೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ. ಅಲ್ಲಿ ಅವ್ಯವಹಾರ ಆಗಿದೆ ಅಂದ ಕೂಡಲೇ ಅದರ ಬಗ್ಗೆ ತನಿಖೆಯನ್ನ CBI ಕೈಗೆತ್ಕೋಬೇಕು. ಇನ್ನು ಇಲ್ಲಿ 100 ಕೋಟಿ ರೂಪಾಯಿಗಳ ಹಣ ಅಕ್ರಮವಾಗಿ ತೆಲಂಗಾಣದ ನಾನಾ ಖಾತೆಗಳಿಗೆ ವರ್ಗಾವಣೆ ಕೂಡ ಆಗಿತ್ತು. ಹೀಗಾಗಿ ಇದು ಮನಿ ಲಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಕೂಡ ತನಿಖೆಗೆ ಒಳಪಡಬೇಕಿತ್ತು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಹಾಗೂ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಎರಡೂ ಆಕ್ಟ್ಗಳ ಅಡಿಯಲ್ಲಿ ಇದು ತನಿಖೆಗೆ ಒಳಪಡಬೇಕಾದ ವಿಷಯ ಆಗಿತ್ತು. ಮತ್ತು ಈ ಬಗ್ಗೆ ಯೂನಿಯನ್ ಬ್ಯಾಂಕ್ ಕೂಡ ಒಂದು ದೂರನ್ನು ದಾಖಲು ಮಾಡಿತು. ಹೀಗಾಗಿ ಪ್ರಕರಣ CBI ಹಾಗೂ EDಯ ಹೆಗಲಿಗೆ ಬಿತ್ತು. ಬಹುಶಃ ಇಲ್ಲಿ ಯೂನಿಯನ್ ಬ್ಯಾಂಕ್ ಇಲ್ಲದೆ ಇದ್ದಿದ್ರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು CBIಗೆ ಖಂಡಿತ ಕೊಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಅವರು ಕೊಡಬೇಕಾದ ಅಗತ್ಯನೇ ಇಲ್ಲದ ಹಾಗೆ ಅದು CBI ತನಿಖೆಗೆ ಒಳಗಾಗುವ ಸನ್ನಿವೇಶ ಎದುರಾಯಿತು. ಈಗ ಒಂದು ಕಡೆ ರಾಜ್ಯ ಸರ್ಕಾರದ SIT ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದ ಒಂದಷ್ಟು ಅಧಿಕಾರಿಗಳನ್ನ, ಬ್ಯಾಂಕ್ ಅಧಿಕಾರಿಗಳನ್ನ ಹಾಗೂ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇರುವ ಮತ್ತು ಮಾಜಿ ಸಚಿವ B ನಾಗೇಂದ್ರ ಅವರ ಅತ್ಯಾಪ್ತರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಕೂಡ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರನ್ನು SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ ಸುದ್ದಿ ಬಂತು. ಅದರ ಬೆನ್ನಲ್ಲೇ ಬುಧವಾರ ಬೆಳಗಿನ ಜಾವ ED ಅಧಿಕಾರಿಗಳು ಮಾಜಿ ಸಚಿವ ಹಾಗೂ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಅವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಅಪಾರ್ಟ್ಮೆಂಟು ಹಾಗೂ ಬಳ್ಳಾರಿಯಲ್ಲಿನ ಮನೆಗಳ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ. ಹಾಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಅವರ ಬೆಂಗಳೂರು ಹಾಗೂ ರಾಯಚೂರು ನಿವಾಸಗಳ ಮೇಲೆ ಕೂಡ ED ದಾಳಿ ನಡೆದಿದೆ. ಮಾಜಿ ಸಚಿವರ ಆಪ್ತ ಸಹಾಯಕ ಹರೀಶ್ ಹಾಗೂ ವಿಜಯ್ ಕುಮಾರ್ ಮತ್ತು ಚೇತನ್ ಅನ್ನೋ 3 ಮಂದಿಯನ್ನ ED ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸೇರಿದ 15 ಮತ್ತು ಬಸವರಾಜ್ ದದ್ದಲ್ ಅವರಿಗೆ ಸೇರಿದ 18 ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಪ್ರಕರಣ ED ಮತ್ತು CBI ತನಿಖೆಗೆ ಒಳಪಡ್ತಾ ಇರೋದ್ರಿಂದ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದಂತೂ ನಿಜ. ಈ ಪ್ರಕರಣದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈವಾಡ ಕೂಡ ಇದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಇಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಣ ಯಾವುದೇ ಇಲಾಖೆಯಿಂದ ವರ್ಗಾವಣೆ ಆಗಬೇಕು ಅಂದರೆ ಅದಕ್ಕೆ K2 ಅಂದರೆ ಖಜಾನೆ 2 ಅನುಮತಿ ಬೇಕಾಗುತ್ತೆ. ಈ ಖಜಾನೆ ಅನ್ನೋದು ಹಣಕಾಸು ಇಲಾಖೆಯ ಅಧೀನದಲ್ಲಿರುತ್ತೆ. ಹಣಕಾಸು ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಮೊತ್ತದ ಹಣ ಅಕ್ರಮವಾಗಿ ವರ್ಗಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಹಣ ಹೈದರಾಬಾದಿನ ಕೆಲ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳ ಸುಮಾರು 15 ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ ಮತ್ತು ಆ ಮೂಲಕ ಅದನ್ನು ಕಾಂಗ್ರೆಸ್ ಪಕ್ಷ ಚುನಾವಣೆಗಳಿಗೆ ಬಳಕೆ ಮಾಡಿಕೊಂಡಿದೆ ಅನ್ನೋ ಆರೋಪವನ್ನು ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗುವ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸುವ ಜವಾಬ್ದಾರಿ ಇಡೀ ದೇಶದಲ್ಲಿ ಸದ್ಯಕ್ಕೆ 2 ರಾಜ್ಯಗಳ ಮೇಲೆ ಬೀಳ್ತಾ ಇದೆ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ. ಯಾಕೆಂದ್ರೆ ಈ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದು. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಆದರೂ ಹಿಮಾಚಲ ಪ್ರದೇಶ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಿಕೊಡುವ ರಾಜ್ಯ ಅಲ್ಲ. ಹೀಗಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆಯುವ ಚುನಾವಣೆಗಳು ಮತ್ತು ಲೋಕಸಭಾ ಚುನಾವಣಾ ಸಂದರ್ಭಗಳಲ್ಲಿ ಚುನಾವಣೆಗಳಿಗೆ ಖರ್ಚು ಮಾಡಲ್ಪಟ್ಟ ಹಣ ರಾಜ್ಯದಿಂದ ಹೋಗಿದೆ. ಅದಕ್ಕಾಗಿಯೇ ಇಂಥ ಒಂದಷ್ಟು ಭ್ರಷ್ಟಾಚಾರಗಳು ನಡೆದಿವೆ ಅನ್ನೋದು ಪ್ರತಿಪಕ್ಷಗಳು ಮಾಡ್ತಾ ಇರುವ ಆರೋಪ. ಇದೆಲ್ಲದರ ನಡುವೆ ದುರಂತ ಮತ್ತು ದೌರ್ಭಾಗ್ಯದ ವಿಷಯ ಏನು ಗೊತ್ತಾ? ಈ ನಿಗಮ ಮತ್ತು ಅದರ ಹಣ ಯಾವ ಸಮುದಾಯಕ್ಕಾಗಿ ಕೆಲಸ ಮಾಡಬೇಕಿತ್ತೋ ಆ ಸಮುದಾಯದ ಮಠಗಳು, ನಾಯಕರು, ಸಂಘಟನೆಗಳು ಇವರು ಯಾರು ಕೂಡ ಈ ಅಕ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು.
ಗೆಳೆಯರೆ, ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸಿನ ಅವ್ಯವಹಾರದ ಬೆನ್ನಲ್ಲೇ ಮೈಸೂರಿನ ಮೂಡಾ ಹಗರಣ ಕೂಡ ಹೊರಬಿದ್ದಿದೆ. ಅದರಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರೇ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಉಂಟಾಗಿರುವ ಬಣ ರಾಜಕೀಯಗಳೇನಿವೆ ಅವೆಲ್ಲ ಕೂಡ ಮುಖ್ಯಮಂತ್ರಿಯ ವಿರುದ್ಧ ತಿರುಗಿ ಬೀಳ್ತಾ ಇವೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಬಣ ಇದ್ರೆ, ಮತ್ತೊಂದು ಕಡೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ಬಣಗಳನ್ನು ಹೊರತುಪಡಿಸಿದ ಕಾಂಗ್ರೆಸ್ನ ಹಿರಿಯರು ಮತ್ತು ನಿಷ್ಠಾವಂತರ ಬಣ ಹೊಂದಿದೆ. ಅವರು ಕೂಡ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಮಧುಸೂದನ ಮಿಸ್ತ್ರಿ ನೇತೃತ್ವದ 3 ಸದಸ್ಯರ ಸತ್ಯಶೋಧನಾ ಸಮಿತಿಯೊಂದು ಬರ್ತಾ ಇದೆ. ಅವರು ಲೋಕಸಭಾ ಚುನಾವಣೆಗಳ ಫಲಿತಾಂಶದ ಬಗೆಗಿನ ಚರ್ಚೆಯ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಉಂಟಾಗ್ತಾ ಇರುವ ಭಿನ್ನಮತಗಳು, ಭ್ರಷ್ಟಾಚಾರ ಪ್ರಕರಣಗಳು ಹೊರಗೆ ಬರ್ತಾ ಇರೋದು ಮತ್ತು ರಾಜ್ಯ ಕಾಂಗ್ರೆಸ್ನ ಪೂರ್ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾರೆ ಮತ್ತು ಮಾಹಿತಿಯನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ಅದನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಈ ಹಗರಣಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊರಳಿಗೆಲ್ಲಿ ಸುತ್ತುಕೊಳ್ಳುತ್ತವೋ ಅನ್ನೋ ಅನುಮಾನಗಳಿಗೆ ಇವೆಲ್ಲ ಕಾರಣ ಆಗ್ತಾ ಇವೆ. ಇನ್ನು ಇದೆಲ್ಲದರ ನಡುವೆ ಸೋಮವಾರದಿಂದ ವಿಧಾನಸಭಾ ಅಧಿವೇಶನಗಳು ಕೂಡ ಆರಂಭ ಆಗ್ತಾ ಇವೆ. ಅಲ್ಲಿ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಸೇರಿದ ಹಾಗೆ ಆಡಳಿತಾರೂಢರ ವಿರುದ್ಧ ಪ್ರತಿಪಕ್ಷಗಳ ಕೈಲಿ ಸಾಕಷ್ಟು ಆಯುಧಗಳಿವೆ. ಆದರೆ ಬಿಜೆಪಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತು ಆಡಳಿತಾರೂಢರನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಾ ಅಥವಾ ಅದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಮೆರೆದಾಡುತ್ತಾ ಅನ್ನೋ ಕುತೂಹಲ ಕೂಡ ಇಲ್ಲಿದೆ. ಹಗರಣಗಳ ಆರೋಪ ಕಾಂಗ್ರೆಸ್ ಮೇಲಿದ್ರೂ ಕೂಡ ರಾಜ್ಯದ ಜನರ ಕಣ್ಣು ನೆಟ್ಟಿರುವುದು ಬಿಜೆಪಿ ನಾಯಕರ ಮೇಲೆ. ಈಗ ರಾಜ್ಯ ಬಿಜೆಪಿ ನಾಯಕರ ಪಾತಿವ್ರತ್ಯದ ಪರೀಕ್ಷೆ ಕೂಡ ನಡೆಯಲಿದೆ. ಇದು ಗೆಳೆಯರೆ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಇಡೀ ದಾಳಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.